ಏನು ಸರ್ ಇದು ಸೈಕ್ ಗಾಡಿ? ಸರ್ ನಮಸ್ಕಾರ. ಸರ್ ನಮಸ್ಕಾರ, ಬನ್ನಿ ಸರ್. ನಿಮ್ಮದೇ ಸರ್ ಇದು? ಹೌದು ಸರ್, ನಂದೇ. ಓ, ಸಖತ್ತಾಗಿ ಮಾಡ್ತಿದ್ದೀರಾ ಸರ್. ಏನು ಸರ್, ಭಾರಿ ಫುಲ್ ಫ್ಯಾಷನಬಲ್ ಮಾಡಿಬಿಟ್ಟಿದ್ದೀರಾ ಗಾಡಿನ. ಸರ್ ನನ್ನ ಫೇವ್ರೆಟ್ ಗಾಡಿ. ಹಾಂ. ಸರ್ ಎಷ್ಟು ವರ್ಷ ಆಯ್ತು ತಗೊಂಡಿದ್ದು? ಸರ್ ಇದು ಆಲ್ಮೋಸ್ಟ್ ಒಂದು 15 ವರ್ಷ ಆಯಿತು ನಾನು ತೊಗೊಂಡು. ಸರ್ 15 ವರ್ಷದ ಹಿಂಗೆ ಮೇಂಟೈನ್ ಮಾಡ್ತಿದ್ದೀರಾ ಇಲ್ಲ ಇವಾಗಿಂದ ಮಾಡಿಸಿದ್ರಾ? ಸರಿ, ನಾನು ಮಾಡಿಫೈ ಮಾಡಿರೋದು. ಮಾಡಿಫೈ ಅಂದರೆ ರೀಸ್ಟೋರ್ ಮಾಡಿಸಿರೋದು ಇದು. ಇದು ಸರ್ ಫಸ್ಟು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅನಿಲ್ ಅಂದ್ಬಿಟ್ಟು. ನಾನು ಮೈಸೂರಿಂದ ಬಂದಿರೋದು ನಮ್ಮ ಮಾವನ ಮನೆಗೆ. ಹಾಗೆ ನಾನು ಇಲ್ಲಿ ಚೆನ್ನಾಗಿತ್ತು ವಾತಾವರಣ ಅಂತ ಕೂತಿದ್ದೆ. ನಾನು ಬೈಕ್ನಷ್ಟು ಫೋಟೋ ಶೂಟ್ ಮಾಡ್ತಾ ಇರುವಾಗ ನಮ್ಮ ಸ್ನೇಹಿತರು ಒಬ್ಬರು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಅವರು ಬಂದರು. ನೋಡ್ಬಿಟ್ಟು ಅವರು ಶಾಕ್ ಆದರು. ನನ್ನ ಗಾಡಿ ಬಗ್ಗೆ ಕೇಳಿದ್ರು, ಏನು ಸರ್ ಇದು ಫುಲ್ಲು ರೀಸ್ಟೋರ್ ಮಾಡಿದ್ದೀರಾ, ಏನು ಹೊಸ ಗಾಡಿನ ಅಂತ ಅಂದರು. ಇಲ್ಲ, ಇದು ಬಂದ್ಬಿಟ್ಟು ನಾನು ಇದಕ್ಕೆ 5ನೇ ಪಾರ್ಟಿ ಇದು. ಬಟ್ ಇದು 2ನೇ ಸರಿ ನಾನು ಫುಲ್ಲು ರೀಕಂಡೀಷನ್ ಮಾಡಿಸಿರೋದು ಗಾಡಿ. ರೀಕಂಡೀಷನ್ ಮಾಡಿರೋದು. ಬಟ್ ಇದು ಬಂದ್ಬಿಟ್ಟು ಗಾಡಿ 1994 5ನೇ ಪಾರ್ಟಿ. ಇದು ನಾನು ತೊಗೊಂಡು ಒಂದು 15 ವರ್ಷ ಆಯಿತು ಗಾಡಿ ತೊಗೊಂಡು. 15 ವರ್ಷ ಆದಮೇಲೆ ಒಂದು 2012 ಗಾಡಿ ಮಾರ್ಬಿಡವಂತ ಒಬ್ಬರು ಮಂಡ್ಯದವರು ಕೊಟ್ಬಿಟ್ಟು ದುಡ್ಡು ಈಸ್ಕೊಬಿಟ್ಟೆ 30,000ಕ್ಕೆ. ಆಮೇಲೆ ಯಾಕೋ ಮನ್ಸು ಕೇಳಲಿಲ್ಲ, ಅವ್ರಿಗೆ ವಾಪಸ್ ದುಡ್ಡು ಕೊಟ್ಬಿಟ್ಟು ನಾನೇ ಗಾಡಿ ತೊಗೊಂಡು ಫುಲ್ಲು ರೀಸ್ಟೋರ್ ಮಾಡಿಸಿ ಒಂದು ಮ್ಯಾಟ್ ಫಿನಿಷಿಂಗು ಫುಲ್ ಸ್ಟೀಲ್ ಕೋಟಿಂಗ್ ಮಾಡಿಸಿದೆ. ಅವಾಗ ಒಂದು 40,000 ರೂಪಾಯಿ ಆಯಿತು. ಯಾಕಂದರೆ ಆವಾಗ ರೇಟ್ ಒಂದು 8 ವರ್ಷದಿಂದ ಕಮ್ಮಿ ಇತ್ತು. ಅದಾದಮೇಲೆ ಲಾಕ್ಡೌನ್ ಟೈಮಲ್ಲಿ ನಿಲ್ಲಿಸ್ಬಿಟ್ಟು ಮೇಂಟೆನೆನ್ಸ್ ಮಾಡಿದೆ, ಹಂಗೆ ನಿಲ್ಲಿಸ್ಬಿಟ್ಟಿದೆ. FC ಒಂದು ಫೈನಲ್ ಸೇರಿ ಒಂದು 13,000 ರೂಪಾಯಿ ಆಯಿತು. FC ಎಲ್ಲ ನನ್ನ ಗಾಡಿ ಫುಲ್ ಕಂಡೀಷನ್ ಇದೆ. ಫುಲ್ ಕಂಡೀಷನ್. ನನ್ನ ಗಾಡಿ ನನ್ನ ಹೆಸ್ರ ಮೇಲೆ ಡಾಕ್ಯುಮೆಂಟ್ ಇರೋದು. ಆಮೇಲೆ ನಮ್ಮ ಸ್ನೇಹಿತರು ಒಬ್ರು ಇದ್ರು, ನನ್ನ ಬ್ರದರ್ ಇನ್ ಲಾ ಫ್ರೆಂಡ್ ಒಬ್ರು ಇದ್ದಾರೆ, ಮಧು ಅಂದ್ಬಿಟ್ಟು. ಅವ್ರ ಫ್ರೆಂಡು ಕಾರ್ತಿ ಅಂತ ಒಬ್ರು ಇದ್ದಾರೆ. ಅವ್ರು ನನಗೆ ಪರಿಚಯ ಮಾಡಿಕೊಟ್ರು. ಪರಿಚಯ ಮಾಡಿದ್ಮೇಲೆ ಕಾರ್ತಿ, ಮಧು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ ಗಾಡಿನ. ಅವರು 3 ತಿಂಗಳು ತೊಗೊಂಡ್ರು ಗಾಡಿ. ತೊಗೊಂಡು ಅವರು ರೆಡಿ ಮಾಡೋಕ್ಕೆ 3 ತಿಂಗಳಾಯಿತು. 3 ತಿಂಗಳಾಯಿತು ಗಾಡಿ ರೆಡಿ ಮಾಡೋಕ್ಕೆ. ಅವಾಗೇನಾಯಿತು ಅಂದರೆ ಅವರು 3 ತಿಂಗಳು ನಾನು ಹೋಗಲಿಲ್ಲ. ಒಂದು ಸರಿ ಹೋದೆ, ಅವರು ಎಲ್ಲ ಇದು ಮಾಡಿದಾಗ ಲಾಸ್ಟ್ ಫೈನಲ್ ದಿವಸ ನಾನು ಹೇಳ್ಬಿಟ್ಟಿದ್ದೆ, ನೋಡಪ್ಪ ಟ್ಯಾಂಕ್ ಚೆರಿ ರೆಡ್ ಬರಬೇಕು, ಸೀಟ್ ಇದೇ ಥರ ಬರಬೇಕು. ನಾನು ಬೇರೆ ಮಾಡಿಫೈ ಹೇಳಿದೆ. ಅವ್ರೇನ ಬೇಡ ಅಣ್ಣ, ಒಂದು 100 ಸ್ಟಾಕ್ ಗಾಡಿ ಮಾಡವ ಅಂದ್ಬಿಟ್ಟು ಫುಲ್ಲು ಹ್ಯಾಂಡಲು, ಈ ಲಿವರು, ಇದು ಸ್ವಿಚಸ್ಸು, ಅಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಇದು ಹೊಸದೇ. ಎಲ್ಲ ಹೊಸದೇ, ಎಲ್ಲ ಹೊಸದು, ಎಲ್ಲ ವಸ್ತು. ರಿಮ್ಮು, ಈ ರಿಮ್ಮಲ್ಲಿ ಬಂದ್ಬಿಟ್ಟು ಏನು ನಿಮಗೆ ಒಂದು ಫೆಸಿಲಿಟಿ ಇದು ಅಂದರೆ ಮಾಮೂಲಿ RX ರಿಮ್ ಅಲ್ಲ ಇದು. ಇದು ಬಂದ್ಬಿಟ್ಟು ಸ್ಪ್ಲೆಂಡರ್ದು ಫೋಕ್ಸ್ ಇದು ಹಾಕಿರೋದು. ಇದು ಹೆವಿ ಗೇಜ್ ಇರುತ್ತೆ ಇದು. ಆಮೇಲೆ ಟೈರ್ ಬಂದ್ಬಿಟ್ಟು ಮೋಟೋ G ಅಂದ್ಬಿಟ್ಟು. ಇದು ತುಂಬ ರೋಡ್ ಗ್ರಿಪ್ ಜಾಸ್ತಿ ಇದು. ಆಮೇಲೆ ಇದು ಫ್ರಂಟ್ ಸಾಕ್ಸ್ ಆಗಲಿ, ಆಮೇಲೆ ಸ್ಯಾರಿಗೆ ಗಾರ್ಡ್ ಆಗಲಿ. ಇದು ಬಂದ್ಬಿಟ್ಟು ಗಾಡಿ ಹೈಟ್ ಮಾಡಿದೆ ನಾನು. ಇದರಲ್ಲಿ ಏನಂದರೆ ಈ ಚಾರ್ಸಿ ಇದೆಯಲ್ಲ, ಈ ಚಾರ್ಸಿ ಮೇಯ್ನು. ಈ ಚಾರ್ಸಿ ಹೈಟ್ ಇದ್ದಾಗ ಹಿಂದೆ ಬೆಂಡ್ ಆಗೋಗುತ್ತೆ ಅಂತ ಒಳಗಡೆ ಒಂದು ಹೆವಿ ರಾಡ್ ಒಂದು ಕೊಟ್ಟಿದ್ದೀವಿ. ಅದು ಬಂದ್ಬಿಟ್ಟು ಯಾರೂ ಹಾಕಲ್ಲ, ಕಂಪ್ನಿಯಿಂದ ಬರೋಲ್ಲ, ನಾವು ಎಕ್ಸ್ಟ್ರಾ ಅದು ಮಾಡಿಸಿರೋದು. ಆಮೇಲೆ ಈ ಶಾಕ್ ಅಬ್ಸರ್ವ್ ಅಷ್ಟೇ, ರೀಸೆಟ್ ಮಾಡಿದ್ರೆ ಅದು ಟೇಸ್ಟ್ ಬರೋಲ್ಲ. ಇದನ್ನು ಒರಿಜಿನಲ್ ಹೊಸದೇ ಹಾಕಿಸ್ಬಿಟ್ಟಿದ್ದು. ಆಮೇಲೆ ನಂಬರ್ ಪ್ಲೇಟು 786. ಈ ಗಾಡಿ ನಂಬರ್ಗೆ ಈ ನಂಬರ್ಗೆನೆ ದುಡ್ಡು. ಸುಮಾರು ಜನ 2 ಲಕ್ಷ ಕೊಟ್ಬಿಡಿ 3 ಲಕ್ಷ ಕೊಡ್ತೀನಿ ಸರ್ ಈ ಗಾಡಿ ನಂಬರ್ ಬೇಕು ಅಂದ್ಬಿಟ್ಟು. ಬಟ್ ಇದು ನನ್ನ ಲಕ್ಕಿ ನಂಬರ್ 786 ಅಂದ್ಬಿಟ್ಟು. ಇದೆಲ್ಲ RX 100 ಅಂದ್ಬಿಟ್ಟು ಫುಲ್ಲು ಸ್ಟಾಕ್ ಗಾಡಿ ಮಾಡಿಸಿದ್ದು. ಆಮೇಲೆ ಇದೇನಂದರೆ ಈ ಬೋರೇ ಇಂಪಾರ್ಟೆಂಟ್ ಮೇಯ್ನು. ಇದರಲ್ಲಿ Y1 E1 G1 ಬರುತ್ತೆ. ಬಟ್ ಆ ಬೋರ್ ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಅಂದ್ಬಿಟ್ಟು ನನ್ನ ಬೋರನ್ನೇ ರೀಸೆಟ್ ಮಾಡಿ ಪೇಂಟ್ ಮಾಡಿ ಇದು ಕ್ರೋಮ್ ಮಾಡಿಸಿರೋದು. ಇದು ಇಲ್ಲ ಅಂದರೆ ಮೆಟಾಲಿ ಸಿಲ್ವರ್ ಬರುತ್ತೆ. ಬಟ್ ಇದೆಲ್ಲ ಒಂದು ಸ್ವಲ್ಪ ಮಾಡಿಫೈ ಮಾಡಿರೋದು. ಸ್ಟಿಕ್ಕರ್ ಬರುತ್ತೆ, ಪುಟ್ರೆಸ್ಟ್ ಬರುತ್ತೆ, ಕಿಕ್ಕರ್ ಬಾಕ್ಸು ಎಲ್ಲ ಬರುತ್ತೆ. ಆಮೇಲೆ ಇಂಡಿಕೇಟ್ಸು. ಆಲ್ಮೋಸ್ಟ್ ಈಗ ನಿಮಗೆ ಇದು ಫುಲ್ ನಿಮ್ಮ ಲೈಫಲ್ಲಿ ನಿಮ್ಮ ಜೊತೆ ಬೆರೆತೋಗ್ಬಿಟ್ಟಿದೆ ಗಾಡಿ. ಹೌದು. ಯಾಕಂದರೆ ನೀವು ಮಾತಾಡ್ತಿರೋ ರೀತಿ ನೋಡಿದ್ರೆ, ನೀವು ತಿಳ್ಕೊಂಡಿರೋ ರೀತಿ ನೋಡಿದ್ರೆ ತುಂಬ ಅವಾಗಿಂದನೂ ಈ ಗಾಡಿ ಒಳಗಡೆ ಮುಳುಗೋಗ್ಬಿಟ್ಟಿದ್ದೀರ ನೀವು. ಆಮೇಲೆ ನೋಡಿ ಸರ್, ಇದು ಬಂದ್ಬಿಟ್ಟು ಇದರಲ್ಲಿ ಎಕ್ಸ್ಪೆಷಲಿ ಇದು ಕಂಪ್ನಿಯಿಂದ ಸೈಡ್ ಲಾಕ್ ಬರುತ್ತೆ. ಈ ಸೈಡ್ ಲಾಕ್ ಏನಂದರೆ ಒಂದೊಂದ್ಸಲಿ ಎಳೆದಾಗ ಕಟ್ ಆಗಿಬಿಡುತ್ತೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ಒಂದು ಮೆಕ್ಯಾನಿಕ್ ಹತ್ರ ಹೇಳಿದಾಗ ಅವರೊಬ್ಬರು ಟಿಂಕರಿಕ್ ಹತ್ರ ಹೋಗ್ಬಿಟ್ಟು ಇದು ಎಕ್ಸ್ಟ್ರಾ ಸೈಡ್ ಲಾಕ್ ಮಾಡ್ತಾರೆ. ಇದು ಸೆಂಟರ್ ಲಾಕ್ ಇದೇ ಈಗ ಮೇನ್. ಈಗ ಬಂದ್ಬಿಟ್ಟು ಸೈಡ್ ಲಾಕ್ ಬರಲ್ಲ, ಇದು ಸೆಂಟರ್ ಲಾಕ್ ಬರುತ್ತೆ ಈಗ. ಆಮೇಲೆ ಇದೆಲ್ಲ ಸ್ವಿಚಸ್ಸು, ಇದೆಲ್ಲ ಮೀಟ್ರ್ ಗೇಜದು, ಇದೆಲ್ಲ ಮಾಮೂಲಿ ಇದು.
ಈ ಗಾಡಿ ನೋಡಿ ತುಂಬಾ ಖುಷಿ ಆಯ್ತು ಸರ್, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂದ್ರೆ ಈಗ ರೀಸ್ಟೋರ್ ಮಾಡಿರೋದಕ್ಕೆ ಬೋರ್ ಸೆಟ್ಟಿಂಗ್ ಆಗ್ಬೇಕು, ಇಲ್ಲಾಂದ್ರೆ ಒಂದ್ 2,000-3,000 ಓಡಬೇಕು ಮೀಟರ್. ಅಂದ್ರೆ ಈಗೆಲ್ಲ ಹೊಸ ತರ ಇದೆ ಈಗ. ಹೌದು, ಒಂದು 2,000-3,000 ಆದ್ಮೇಲೆ ಇಂಜಿನ್ ಸೆಟ್ ಆಗುತ್ತೆ. ತಿರ್ಗಾ ನಾನು ಶೋರೂಮ್ ನಮ್ಮ ಫ್ರೆಂಡ್ ಸ್ನೇಹಿತರು ಕಾರ್ತಿ ಹತ್ರ ತಗೋಕೊಟ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ತಿರ್ಗಾ ರೀಫಿಟ್ ಮಾಡ್ತಾರೆ. ಅದೇನು ಶೇಕ್ ಇರುತ್ತೆ ಎಲ್ಲ ತಿರ್ಗಾ ಬೋರ್ ಎಲ್ಲ ಸೆಟ್ ಮಾಡಿ ಎಲ್ಲ ತಿರ್ಗಾ ಮಾಡ್ತಾರೆ. ಆಮೇಲೆ ಈ ಸೈಲೆನ್ಸರ್ ಏನು ಮಾಡ್ಸಿದ್ದೀನಿ, ಬೀಟ್ ಮಾಡಿಸಿದ್ದೀನಿ ನಾನು. ಈ ಸೈಲೆನ್ಸಲ್ಲಿ 1st, 2nd, 3rd, 4th ಬೀಟ್ ಬರುತ್ತೆ ಇದರಲ್ಲಿ. ಅಂದ್ರೆ ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ಮೈಸೂರಲ್ಲಿ ಈ ಗಾಡಿ ಓಡಿಸೋದು ಯಾವುದೋ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಏನೂ ಇಲ್ಲ. ಬಟ್ ಏನಂದ್ರೆ ಗಾಡಿ ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇರಬೇಕು, ಎಮಿಷನ್ ಟೆಸ್ಟ್ ಇರಬೇಕು, ಬಟ್ ಸ್ಮೂತ್ ಡ್ರೈವ್ ಇರಬೇಕು, ಹೆಲ್ಮೆಟ್ ಇರಬೇಕು, ಸೌಂಡು ಇರಬೇಡ್ದು, ಆಮೇಲೆ ಹಾರನ್ನು ಹೆವಿ ಹಾರನ್ ಹಾಕೋಬೇಡ್ದು. ಪೊಲೀಸವ್ರು ನೋಡ್ರೆ ತುಂಬ ಖುಷಿ ಪಡಬೇಕು, ಪರವಾಗಿಲ್ಲಪ್ಪ ಒಂದು ಅಫಿಷಿಯಲ್ ಆಗಿ ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು. ಇದನ್ನೇ ನಾನು ಮಾಡಿಫೈ ಮಾಡೋಕೆ ಹೋದಾಗ 3 ಲಕ್ಷ ಆಗಿತ್ತು. ಒಂದು ಡೆಡ್ ರೇಸಿಗೆ ಮಾಡ್ಸಮ ಅಂತ ನೋಡಿದೆ, ಬಟ್ ಕೊಟೇಶನ್ 3 ಲಕ್ಷ ಆಗಿತ್ತು. ಬಟ್ ಈ ನನ್ನ ಕೊಟೇಶನ್ ಕೊಟ್ಟಿದ್ದಕ್ಕೆ ನನ್ನ ಒಂದು ಅಪ್ರಾಕ್ಸಿಮೇಟ್ಲಿ 1 ಲಕ್ಷ ಒಳಗಡೆ ಎಲ್ಲ ಫುಲ್ ಖರ್ಚು ಬಿದ್ದಿದೆ. ಇದು ಮುಂದಕ್ಕೆ ಬೇಕಾದ್ರೆ ಇನ್ನೂ ಖರ್ಚು ಮಾಡ್ಬೋದು ಇದಕ್ಕೆ. ಆ ಥರ ಫ್ಯಾಷನ್ ಇದೆ. ಎಷ್ಟೇ ಖರ್ಚು ಮಾಡ್ರು ಹೊಟ್ಟೆ ತುಂಬಲ್ಲ ಇದಕ್ಕೆ. ಸ್ಟಾರ್ಟ್ ಮಾಡಿ ಸರ್, ಸೌಂಡ್ ಕೇಳೋಣ.